ಚಂದ್ರಗ್ರಹಣ ಇವತ್ತು. ಈ ಬ್ಲಡ್ ಮೂನ್ ಅನ್ನ ನೋಡೋದಕ್ಕೆ ಸಾಕಷ್ಟು ಕೌತುಕದಿಂದ ಕಾಯ್ತಾ ಇರೋರು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಅದರ ಜೊತೆಗೆ ಮಧ್ಯಾಹ್ನದ ನಂತರದಲ್ಲಿ ದೇವಾಲಯಗಳು ಬಂದ್ ಆಗುತ್ತೆ. ಮಧ್ಯಾಹ್ನ 3:19ರಿಂದ ಸಂಜೆ 6:48ರವರೆಗೂ ಕೂಡ ಈ ಚಂದ್ರಗ್ರಹಣ ಘಟಿಸುತ್ತೆ. ಕೌತುಕಕ್ಕೆ ಸಾಕ್ಷಿಯಾಗಲಿದೆ ಈ ರಕ್ತ ಚಂದ್ರಗ್ರಹಣ. ಇವತ್ತು ಸಂಜೆ ರಾಜ್ಯದ ಬಹುತೇಕ ದೇವಾಲಯಗಳು ಬಂದ್. ಧರ್ಮಸ್ಥಳ, ಸುಬ್ರಹ್ಮಣ್ಯ, ಕಾಡುಮಲ್ಲೇಶ್ವರ ದೇವಸ್ಥಾನ ಇದೆಲ್ಲವೂ ಕೂಡ ಬಂದ್ ಆಗುತ್ತೆ ಚಂದ್ರಗ್ರಹಣ ಇರುವಂತಹ ನಿಟ್ಟಿನಲ್ಲಿ. ಆ ನಂತರದಲ್ಲಿ ಶುದ್ದೀಕರಣ ಮಾಡಿದ ನಂತರದಲ್ಲಿ ದೇಗುಲಗಳನ್ನ ಓಪನ್ ಮಾಡ್ತಾರೆ. ದೇಗುಲ ದರ್ಶನ ಸಮಯದಲ್ಲಿ ಒಂದಷ್ಟು ಬದಲಾವಣೆಗಳಿರಬಹುದು. ಪೂಜಾ ವಿಧಿವಿಧಾನಗಳು ಜೊತೆಗೆ ದರ್ಶನ ಸಮಯದಲ್ಲಿ ಒಂದಷ್ಟು ಬದಲಾವಣೆಗಳು ಇರುತ್ತೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ವಿಶೇಷವಾದಂತಹ ಪೂಜೆ ಒಂದು ಕಡೆಯಲ್ಲಿ ಮಧ್ಯಾಹ್ನ 12 ಗಂಟೆವರೆಗೂ ಪೂಜೆಗಳು ನಡೆಯುತ್ತೆ. ಆ ನಂತರದಲ್ಲಿ ಮಧ್ಯಾಹ್ನದ ನಂತರದಲ್ಲಿ ದೇಗುಲಗಳನ್ನ ಬಂದ್ ಮಾಡಲಾಗುತ್ತೆ. ಚಂದ್ರಗ್ರಹಣ ಇವತ್ತು. ಈ ಬ್ಲಡ್ ಮೂನ್ ಅನ್ನ ನೋಡೋದಕ್ಕೆ ಸಾಕಷ್ಟು ಕೌತುಕದಿಂದ ಕಾಯ್ತಾ ಇರೋರು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಅದರ ಜೊತೆಗೆ ಮಧ್ಯಾಹ್ನದ ನಂತರದಲ್ಲಿ ದೇವಾಲಯಗಳು ಬಂದ್ ಆಗುತ್ತೆ. ಮಧ್ಯಾಹ್ನ 3:19ರಿಂದ ಸಂಜೆ 6:48ರವರೆಗೂ ಕೂಡ ಈ ಚಂದ್ರಗ್ರಹಣ ಘಟಿಸುತ್ತೆ. ಕೌತುಕಕ್ಕೆ ಸಾಕ್ಷಿಯಾಗಲಿದೆ ಈ ರಕ್ತ ಚಂದ್ರಗ್ರಹಣ. ಇವತ್ತು ಸಂಜೆ ರಾಜ್ಯದ ಬಹುತೇಕ ದೇವಾಲಯಗಳು ಬಂದ್. ಧರ್ಮಸ್ಥಳ, ಸುಬ್ರಹ್ಮಣ್ಯ, ಕಾಡುಮಲ್ಲೇಶ್ವರ ದೇವಸ್ಥಾನ ಇದೆಲ್ಲವೂ ಕೂಡ ಬಂದ್ ಆಗುತ್ತೆ ಚಂದ್ರಗ್ರಹಣ ಇರುವಂತಹ ನಿಟ್ಟಿನಲ್ಲಿ. ಆ ನಂತರದಲ್ಲಿ ಶುದ್ದೀಕರಣ ಮಾಡಿದ ನಂತರದಲ್ಲಿ ದೇಗುಲಗಳನ್ನ ಓಪನ್ ಮಾಡ್ತಾರೆ. ದೇಗುಲ ದರ್ಶನ ಸಮಯದಲ್ಲಿ ಒಂದಷ್ಟು ಬದಲಾವಣೆಗಳಿರಬಹುದು. ಪೂಜಾ ವಿಧಿವಿಧಾನಗಳು ಜೊತೆಗೆ ದರ್ಶನ ಸಮಯದಲ್ಲಿ ಒಂದಷ್ಟು ಬದಲಾವಣೆಗಳು ಇರುತ್ತೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ವಿಶೇಷವಾದಂತಹ ಪೂಜೆ ಒಂದು ಕಡೆಯಲ್ಲಿ ಮಧ್ಯಾಹ್ನ 12 ಗಂಟೆವರೆಗೂ ಪೂಜೆಗಳು ನಡೆಯುತ್ತೆ. ಆ ನಂತರದಲ್ಲಿ ಮಧ್ಯಾಹ್ನದ ನಂತರದಲ್ಲಿ ದೇಗುಲಗಳನ್ನ ಬಂದ್ ಮಾಡಲಾಗುತ್ತೆ. ಚಂದ್ರಗ್ರಹಣ ಇವತ್ತು. ಈ ಬ್ಲಡ್ ಮೂನ್ ಅನ್ನ ನೋಡೋದಕ್ಕೆ ಸಾಕಷ್ಟು ಕೌತುಕದಿಂದ ಕಾಯ್ತಾ ಇರೋರು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಅದರ ಜೊತೆಗೆ ಮಧ್ಯಾಹ್ನದ ನಂತರದಲ್ಲಿ ದೇವಾಲಯಗಳು ಬಂದ್ ಆಗುತ್ತೆ. ಮಧ್ಯಾಹ್ನ 3:19ರಿಂದ ಸಂಜೆ 6:48ರವರೆಗೂ ಕೂಡ ಈ ಚಂದ್ರಗ್ರಹಣ ಘಟಿಸುತ್ತೆ. ಕೌತುಕಕ್ಕೆ ಸಾಕ್ಷಿಯಾಗಲಿದೆ ಈ ರಕ್ತ ಚಂದ್ರಗ್ರಹಣ. ಇವತ್ತು ಸಂಜೆ ರಾಜ್ಯದ ಬಹುತೇಕ ದೇವಾಲಯಗಳು ಬಂದ್. ಧರ್ಮಸ್ಥಳ, ಸುಬ್ರಹ್ಮಣ್ಯ, ಕಾಡುಮಲ್ಲೇಶ್ವರ ದೇವಸ್ಥಾನ ಇದೆಲ್ಲವೂ ಕೂಡ ಬಂದ್ ಆಗುತ್ತೆ ಚಂದ್ರಗ್ರಹಣ ಇರುವಂತಹ ನಿಟ್ಟಿನಲ್ಲಿ. ಆ ನಂತರದಲ್ಲಿ ಶುದ್ದೀಕರಣ ಮಾಡಿದ ನಂತರದಲ್ಲಿ ದೇಗುಲಗಳನ್ನ ಓಪನ್ ಮಾಡ್ತಾರೆ. ದೇಗುಲ ದರ್ಶನ ಸಮಯದಲ್ಲಿ ಒಂದಷ್ಟು ಬದಲಾವಣೆಗಳಿರಬಹುದು. ಪೂಜಾ ವಿಧಿವಿಧಾನಗಳು ಜೊತೆಗೆ ದರ್ಶನ ಸಮಯದಲ್ಲಿ ಒಂದಷ್ಟು ಬದಲಾವಣೆಗಳು ಇರುತ್ತೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ವಿಶೇಷವಾದಂತಹ ಪೂಜೆ ಒಂದು ಕಡೆಯಲ್ಲಿ ಮಧ್ಯಾಹ್ನ 12 ಗಂಟೆವರೆಗೂ ಪೂಜೆಗಳು ನಡೆಯುತ್ತೆ. ಆ ನಂತರದಲ್ಲಿ ಮಧ್ಯಾಹ್ನದ ನಂತರದಲ್ಲಿ ದೇಗುಲಗಳನ್ನ ಬಂದ್ ಮಾಡಲಾಗುತ್ತೆ. ಚಂದ್ರಗ್ರಹಣ ಇವತ್ತು. ಈ ಬ್ಲಡ್ ಮೂನ್ ಅನ್ನ ನೋಡೋದಕ್ಕೆ ಸಾಕಷ್ಟು ಕೌತುಕದಿಂದ ಕಾಯ್ತಾ ಇರೋರು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಅದರ ಜೊತೆಗೆ ಮಧ್ಯಾಹ್ನದ ನಂತರದಲ್ಲಿ ದೇವಾಲಯಗಳು ಬಂದ್ ಆಗುತ್ತೆ. ಮಧ್ಯಾಹ್ನ 3:19ರಿಂದ ಸಂಜೆ 6:48ರವರೆಗೂ ಕೂಡ ಈ ಚಂದ್ರಗ್ರಹಣ ಘಟಿಸುತ್ತೆ. ಕೌತುಕಕ್ಕೆ ಸಾಕ್ಷಿಯಾಗಲಿದೆ ಈ ರಕ್ತ ಚಂದ್ರಗ್ರಹಣ. ಇವತ್ತು ಸಂಜೆ ರಾಜ್ಯದ ಬಹುತೇಕ ದೇವಾಲಯಗಳು ಬಂದ್. ಧರ್ಮಸ್ಥಳ, ಸುಬ್ರಹ್ಮಣ್ಯ, ಕಾಡುಮಲ್ಲೇಶ್ವರ ದೇವಸ್ಥಾನ ಇದೆಲ್ಲವೂ ಕೂಡ ಬಂದ್ ಆಗುತ್ತೆ ಚಂದ್ರಗ್ರಹಣ ಇರುವಂತಹ ನಿಟ್ಟಿನಲ್ಲಿ. ಆ ನಂತರದಲ್ಲಿ ಶುದ್ದೀಕರಣ ಮಾಡಿದ ನಂತರದಲ್ಲಿ ದೇಗುಲಗಳನ್ನ ಓಪನ್ ಮಾಡ್ತಾರೆ. ದೇಗುಲ ದರ್ಶನ ಸಮಯದಲ್ಲಿ ಒಂದಷ್ಟು ಬದಲಾವಣೆಗಳಿರಬಹುದು. ಪೂಜಾ ವಿಧಿವಿಧಾನಗಳು ಜೊತೆಗೆ ದರ್ಶನ ಸಮಯದಲ್ಲಿ ಒಂದಷ್ಟು ಬದಲಾವಣೆಗಳು ಇರುತ್ತೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ವಿಶೇಷವಾದಂತಹ ಪೂಜೆ ಒಂದು ಕಡೆಯಲ್ಲಿ ಮಧ್ಯಾಹ್ನ 12 ಗಂಟೆವರೆಗೂ ಪೂಜೆಗಳು ನಡೆಯುತ್ತೆ. ಆ ನಂತರದಲ್ಲಿ ಮಧ್ಯಾಹ್ನದ ನಂತರದಲ್ಲಿ ದೇಗುಲಗಳನ್ನ ಬಂದ್ ಮಾಡಲಾಗುತ್ತೆ. ಚಂದ್ರಗ್ರಹಣ ಇವತ್ತು. ಈ ಬ್ಲಡ್ ಮೂನ್ ಅನ್ನ ನೋಡೋದಕ್ಕೆ ಸಾಕಷ್ಟು ಕೌತುಕದಿಂದ ಕಾಯ್ತಾ ಇರೋರು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಅದರ ಜೊತೆಗೆ ಮಧ್ಯಾಹ್ನದ ನಂತರದಲ್ಲಿ ದೇವಾಲಯಗಳು ಬಂದ್ ಆಗುತ್ತೆ. ಮಧ್ಯಾಹ್ನ 3:19ರಿಂದ ಸಂಜೆ 6:48ರವರೆಗೂ ಕೂಡ ಈ ಚಂದ್ರಗ್ರಹಣ ಘಟಿಸುತ್ತೆ. ಕೌತುಕಕ್ಕೆ ಸಾಕ್ಷಿಯಾಗಲಿದೆ ಈ ರಕ್ತ ಚಂದ್ರಗ್ರಹಣ. ಇವತ್ತು ಸಂಜೆ ರಾಜ್ಯದ ಬಹುತೇಕ ದೇವಾಲಯಗಳು ಬಂದ್. ಧರ್ಮಸ್ಥಳ, ಸುಬ್ರಹ್ಮಣ್ಯ, ಕಾಡುಮಲ್ಲೇಶ್ವರ ದೇವಸ್ಥಾನ ಇದೆಲ್ಲವೂ ಕೂಡ ಬಂದ್ ಆಗುತ್ತೆ ಚಂದ್ರಗ್ರಹಣ ಇರುವಂತಹ ನಿಟ್ಟಿನಲ್ಲಿ. ಆ ನಂತರದಲ್ಲಿ
ಶುದ್ಧೀಕರಣ ಮಾಡಿದ ನಂತರದಲ್ಲಿ ದೇಗುಲಗಳನ್ನ ಓಪನ್ ಮಾಡ್ತಾರೆ. ದೇಗುಲ ದರ್ಶನ ಸಮಯದಲ್ಲಿ ಒಂದಷ್ಟು ಬದಲಾವಣೆಗಳಿರಬಹುದು. ಪೂಜಾ ವಿಧಿವಿಧಾನಗಳು ಜೊತೆಗೆ ದರ್ಶನ ಸಮಯದಲ್ಲಿ ಒಂದಷ್ಟು ಬದಲಾವಣೆಗಳು ಇರುತ್ತೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ವಿಶೇಷವಾದಂತಹ ಪೂಜೆ ಒಂದು ಕಡೆಯಲ್ಲಿ ಮಧ್ಯಾಹ್ನ 12 ಗಂಟೆವರೆಗೂ ಪೂಜೆಗಳು ನಡೆಯುತ್ತೆ. ಆ ನಂತರದಲ್ಲಿ ಮಧ್ಯಾಹ್ನದ ನಂತರದಲ್ಲಿ ದೇಗುಲಗಳನ್ನ ಬಂದ್ ಮಾಡಲಾಗುತ್ತೆ. ಚಂದ್ರಗ್ರಹಣ ಇವತ್ತು ಈ ಬ್ಲಡ್ ಮೂನ್ ಅನ್ನ ನೋಡೋದಕ್ಕೆ ಸಾಕಷ್ಟು ಕೌತುಕದಿಂದ ಕಾಯ್ತಾ ಇರೋರು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಅದರ ಜೊತೆಗೆ ಮಧ್ಯಾಹ್ನದ ನಂತರದಲ್ಲಿ ದೇವಾಲಯಗಳು ಬಂದ್ ಆಗುತ್ತೆ. ಮಧ್ಯಾಹ್ನ 3:19 ಸಂಜೆ 6:48 ಕೂಡ ಈ ಚಂದ್ರಗ್ರಹಣ ಘಟಿಸುತ್ತೆ. ಕೌತುಕಕ್ಕೆ ಸಾಕ್ಷಿಯಾಗಲಿದೆ ಈ ರಕ್ತ ಚಂದ್ರಗ್ರಹಣ. ಇವತ್ತು ಸಂಜೆ ರಾಜ್ಯದ ಬಹುತೇಕ ದೇವಾಲಯಗಳು ಬಂದ್. ಧರ್ಮಸ್ಥಳ, ಸುಬ್ರಹ್ಮಣ್ಯ, ಕಾಡುಮಲ್ಲೇಶ್ವರ ದೇವಸ್ಥಾನ ಇದೆಲ್ಲವೂ ಕೂಡ ಬಂದ್ ಆಗುತ್ತೆ ಚಂದ್ರಗ್ರಹಣ ಇರುವಂತಹ ನಿಟ್ಟಿನಲ್ಲಿ. ಆ ನಂತರದಲ್ಲಿ ಶುದ್ಧೀಕರಣ ಮಾಡಿದ ನಂತರದಲ್ಲಿ ದೇಗುಲಗಳನ್ನ ಓಪನ್ ಮಾಡ್ತಾರೆ. ದೇಗುಲ ದರ್ಶನ ಸಮಯದಲ್ಲಿ ಒಂದಷ್ಟು ಬದಲಾವಣೆಗಳಿರಬಹುದು. ಪೂಜಾ ವಿಧಿವಿಧಾನಗಳು ಜೊತೆಗೆ ದರ್ಶನ ಸಮಯದಲ್ಲಿ ಒಂದಷ್ಟು ಬದಲಾವಣೆಗಳು ಇರುತ್ತೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ವಿಶೇಷವಾದಂತಹ ಪೂಜೆ ಒಂದು ಕಡೆಯಲ್ಲಿ ಮಧ್ಯಾಹ್ನ 12 ಗಂಟೆವರೆಗೂ ಪೂಜೆಗಳು ನಡೆಯುತ್ತೆ. ಆ ನಂತರದಲ್ಲಿ ಮಧ್ಯಾಹ್ನದ ನಂತರದಲ್ಲಿ ದೇಗುಲಗಳನ್ನ ಬಂದ್ ಮಾಡಲಾಗುತ್ತೆ. ಚಂದ್ರಗ್ರಹಣ ಇವತ್ತು ಈ ಬ್ಲಡ್ ಮೂನ್ ಅನ್ನ ನೋಡೋದಕ್ಕೆ ಸಾಕಷ್ಟು ಕೌತುಕದಿಂದ ಕಾಯ್ತಾ ಇರೋರು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಅದರ ಜೊತೆಗೆ ಮಧ್ಯಾಹ್ನದ ನಂತರದಲ್ಲಿ ದೇವಾಲಯಗಳು ಬಂದ್ ಆಗುತ್ತೆ. ಮಧ್ಯಾಹ್ನ 3:19 ಸಂಜೆ 6:48 ಕೂಡ ಈ ಚಂದ್ರಗ್ರಹಣ ಘಟಿಸುತ್ತೆ. ಕೌತುಕಕ್ಕೆ ಸಾಕ್ಷಿಯಾಗಲಿದೆ ಈ ರಕ್ತ ಚಂದ್ರಗ್ರಹಣ. ಇವತ್ತು ಸಂಜೆ ರಾಜ್ಯದ ಬಹುತೇಕ ದೇವಾಲಯಗಳು ಬಂದ್. ಧರ್ಮಸ್ಥಳ, ಸುಬ್ರಹ್ಮಣ್ಯ, ಕಾಡುಮಲ್ಲೇಶ್ವರ ದೇವಸ್ಥಾನ ಇದೆಲ್ಲವೂ ಕೂಡ ಬಂದ್ ಆಗುತ್ತೆ ಚಂದ್ರಗ್ರಹಣ ಇರುವಂತಹ ನಿಟ್ಟಿನಲ್ಲಿ. ಆ ನಂತರದಲ್ಲಿ ಶುದ್ಧೀಕರಣ ಮಾಡಿದ ನಂತರದಲ್ಲಿ ದೇಗುಲಗಳನ್ನ ಓಪನ್ ಮಾಡ್ತಾರೆ. ದೇಗುಲ ದರ್ಶನ ಸಮಯದಲ್ಲಿ ಒಂದಷ್ಟು ಬದಲಾವಣೆಗಳಿರಬಹುದು. ಪೂಜಾ ವಿಧಿವಿಧಾನಗಳು ಜೊತೆಗೆ ದರ್ಶನ ಸಮಯದಲ್ಲಿ ಒಂದಷ್ಟು ಬದಲಾವಣೆಗಳು ಇರುತ್ತೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ವಿಶೇಷವಾದಂತಹ ಪೂಜೆ ಒಂದು ಕಡೆಯಲ್ಲಿ ಮಧ್ಯಾಹ್ನ 12 ಗಂಟೆವರೆಗೂ ಪೂಜೆಗಳು ನಡೆಯುತ್ತೆ. ಆ ನಂತರದಲ್ಲಿ ಮಧ್ಯಾಹ್ನದ ನಂತರದಲ್ಲಿ ದೇಗುಲಗಳನ್ನ ಬಂದ್ ಮಾಡಲಾಗುತ್ತೆ. ಚಂದ್ರಗ್ರಹಣ ಇವತ್ತು ಈ ಬ್ಲಡ್ ಮೂನ್ ಅನ್ನ ನೋಡೋದಕ್ಕೆ ಸಾಕಷ್ಟು ಕೌತುಕದಿಂದ ಕಾಯ್ತಾ ಇರೋರು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಅದರ ಜೊತೆಗೆ ಮಧ್ಯಾಹ್ನದ ನಂತರದಲ್ಲಿ ದೇವಾಲಯಗಳು ಬಂದ್ ಆಗುತ್ತೆ. ಮಧ್ಯಾಹ್ನ 3:19 ಸಂಜೆ 6:48 ಕೂಡ ಈ ಚಂದ್ರಗ್ರಹಣ ಘಟಿಸುತ್ತೆ. ಕೌತುಕಕ್ಕೆ ಸಾಕ್ಷಿಯಾಗಲಿದೆ ಈ ರಕ್ತ ಚಂದ್ರಗ್ರಹಣ. ಇವತ್ತು ಸಂಜೆ ರಾಜ್ಯದ ಬಹುತೇಕ ದೇವಾಲಯಗಳು ಬಂದ್. ಧರ್ಮಸ್ಥಳ, ಸುಬ್ರಹ್ಮಣ್ಯ, ಕಾಡುಮಲ್ಲೇಶ್ವರ ದೇವಸ್ಥಾನ ಇದೆಲ್ಲವೂ ಕೂಡ ಬಂದ್ ಆಗುತ್ತೆ ಚಂದ್ರಗ್ರಹಣ ಇರುವಂತಹ ನಿಟ್ಟಿನಲ್ಲಿ. ಆ ನಂತರದಲ್ಲಿ ಶುದ್ಧೀಕರಣ ಮಾಡಿದ ನಂತರದಲ್ಲಿ ದೇಗುಲಗಳನ್ನ ಓಪನ್ ಮಾಡ್ತಾರೆ. ದೇಗುಲ ದರ್ಶನ ಸಮಯದಲ್ಲಿ ಒಂದಷ್ಟು ಬದಲಾವಣೆಗಳಿರಬಹುದು. ಪೂಜಾ ವಿಧಿವಿಧಾನಗಳು ಜೊತೆಗೆ ದರ್ಶನ ಸಮಯದಲ್ಲಿ ಒಂದಷ್ಟು ಬದಲಾವಣೆಗಳು ಇರುತ್ತೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ವಿಶೇಷವಾದಂತಹ ಪೂಜೆ ಒಂದು ಕಡೆಯಲ್ಲಿ ಮಧ್ಯಾಹ್ನ 12 ಗಂಟೆವರೆಗೂ ಪೂಜೆಗಳು ನಡೆಯುತ್ತೆ. ಆ ನಂತರದಲ್ಲಿ ಮಧ್ಯಾಹ್ನದ ನಂತರದಲ್ಲಿ ದೇಗುಲಗಳನ್ನ ಬಂದ್ ಮಾಡಲಾಗುತ್ತೆ. ಚಂದ್ರಗ್ರಹಣ ಇವತ್ತು ಈ ಬ್ಲಡ್ ಮೂನ್ ಅನ್ನ ನೋಡೋದಕ್ಕೆ ಸಾಕಷ್ಟು ಕೌತುಕದಿಂದ ಕಾಯ್ತಾ ಇರೋರು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಅದರ ಜೊತೆಗೆ ಮಧ್ಯಾಹ್ನದ ನಂತರದಲ್ಲಿ ದೇವಾಲಯಗಳು ಬಂದ್ ಆಗುತ್ತೆ. ಮಧ್ಯಾಹ್ನ 3:19 ಸಂಜೆ 6:48 ಕೂಡ ಈ ಚಂದ್ರಗ್ರಹಣ ಘಟಿಸುತ್ತೆ. ಕೌತುಕಕ್ಕೆ ಸಾಕ್ಷಿಯಾಗಲಿದೆ ಈ ರಕ್ತ ಚಂದ್ರಗ್ರಹಣ. ಇವತ್ತು ಸಂಜೆ ರಾಜ್ಯದ ಬಹುತೇಕ ದೇವಾಲಯಗಳು ಬಂದ್. ಧರ್ಮಸ್ಥಳ, ಸುಬ್ರಹ್ಮಣ್ಯ, ಕಾಡುಮಲ್ಲೇಶ್ವರ ದೇವಸ್ಥಾನ ಇದೆಲ್ಲವೂ ಕೂಡ ಬಂದ್ ಆಗುತ್ತೆ ಚಂದ್ರಗ್ರಹಣ ಇರುವಂತಹ ನಿಟ್ಟಿನಲ್ಲಿ. ಆ ನಂತರದಲ್ಲಿ ಶುದ್ಧೀಕರಣ ಮಾಡಿದ ನಂತರದಲ್ಲಿ ದೇಗುಲಗಳನ್ನ ಓಪನ್ ಮಾಡ್ತಾರೆ. ದೇಗುಲ ದರ್ಶನ ಸಮಯದಲ್ಲಿ ಒಂದಷ್ಟು ಬದಲಾವಣೆಗಳಿರಬಹುದು. ಪೂಜಾ ವಿಧಿವಿಧಾನಗಳು ಜೊತೆಗೆ ದರ್ಶನ ಸಮಯದಲ್ಲಿ ಒಂದಷ್ಟು ಬದಲಾವಣೆಗಳು ಇರುತ್ತೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ವಿಶೇಷವಾದಂತಹ ಪೂಜೆ ಒಂದು ಕಡೆಯಲ್ಲಿ ಮಧ್ಯಾಹ್ನ 12 ಗಂಟೆವರೆಗೂ ಪೂಜೆಗಳು ನಡೆಯುತ್ತೆ. ಆ ನಂತರದಲ್ಲಿ ಮಧ್ಯಾಹ್ನದ ನಂತರದಲ್ಲಿ ದೇಗುಲಗಳನ್ನ ಬಂದ್ ಮಾಡಲಾಗುತ್ತೆ. ಚಂದ್ರಗ್ರಹಣ ಇವತ್ತು ಈ ಬ್ಲಡ್ ಮೂನ್ ಅನ್ನ ನೋಡೋದಕ್ಕೆ ಸಾಕಷ್ಟು ಕೌತುಕದಿಂದ ಕಾಯ್ತಾ ಇರೋರು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಅದರ ಜೊತೆಗೆ ಮಧ್ಯಾಹ್ನದ ನಂತರದಲ್ಲಿ ದೇವಾಲಯಗಳು ಬಂದ್ ಆಗುತ್ತೆ.
ಮಧ್ಯಾಹ್ನ 3:19 ಸಂಜೆ 6:48 ಕೂಡ ಈ ಚಂದ್ರಗ್ರಹಣ ಘಟಿಸುತ್ತೆ. ಕೌತುಕಕ್ಕೆ ಸಾಕ್ಷಿಯಾಗಲಿದೆ ಈ ರಕ್ತ ಚಂದ್ರಗ್ರಹಣ. ಇವತ್ತು ಸಂಜೆ ರಾಜ್ಯದ ಬಹುತೇಕ ದೇವಾಲಯಗಳು ಬಂದ್. ಧರ್ಮಸ್ಥಳ, ಸುಬ್ರಹ್ಮಣ್ಯ, ಕಾಡುಮಲ್ಲೇಶ್ವರ ದೇವಸ್ಥಾನ ಇದೆಲ್ಲವೂ ಕೂಡ ಬಂದ್ ಆಗುತ್ತೆ ಚಂದ್ರಗ್ರಹಣ ಇರುವಂತಹ ನಿಟ್ಟಿನಲ್ಲಿ. ಆ ನಂತರದಲ್ಲಿ ಶುದ್ದೀಕರಣ ಮಾಡಿದ ನಂತರದಲ್ಲಿ ದೇಗುಲಗಳನ್ನ ಓಪನ್ ಮಾಡ್ತಾರೆ. ದೇಗುಲ ದರ್ಶನ ಸಮಯದಲ್ಲಿ ಒಂದಷ್ಟು ಬದಲಾವಣೆಗಳಿರಬಹುದು. ಪೂಜಾ ವಿಧಿವಿಧಾನಗಳು ಜೊತೆಗೆ ದರ್ಶನ ಸಮಯದಲ್ಲಿ ಒಂದಷ್ಟು ಬದಲಾವಣೆಗಳು ಇರುತ್ತೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ವಿಶೇಷವಾದಂತಹ ಪೂಜೆ ಒಂದು ಕಡೆಯಲ್ಲಿ ಮಧ್ಯಾಹ್ನ 12 ಗಂಟೆವರೆಗೂ ಪೂಜೆಗಳು ನಡೆಯುತ್ತೆ. ಆ ನಂತರದಲ್ಲಿ ಮಧ್ಯಾಹ್ನದ ನಂತರದಲ್ಲಿ ದೇಗುಲಗಳನ್ನ ಬಂದ್ ಮಾಡಲಾಗುತ್ತೆ. ಚಂದ್ರಗ್ರಹಣ ಇವತ್ತು ಈ ಬ್ಲಡ್ ಮೂನ್ ಅನ್ನ ನೋಡೋದಕ್ಕೆ ಸಾಕಷ್ಟು ಕೌತುಕದಿಂದ ಕಾಯ್ತಾ ಇರೋರು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಅದರ ಜೊತೆಗೆ ಮಧ್ಯಾಹ್ನದ ನಂತರದಲ್ಲಿ ದೇವಾಲಯಗಳು ಬಂದ್ ಆಗುತ್ತೆ. ಮಧ್ಯಾಹ್ನ 3:19 ಸಂಜೆ 6:48 ಕೂಡ ಈ ಚಂದ್ರಗ್ರಹಣ ಘಟಿಸುತ್ತೆ. ಕೌತುಕಕ್ಕೆ ಸಾಕ್ಷಿಯಾಗಲಿದೆ ಈ ರಕ್ತ ಚಂದ್ರಗ್ರಹಣ. ಇವತ್ತು ಸಂಜೆ ರಾಜ್ಯದ ಬಹುತೇಕ ದೇವಾಲಯಗಳು ಬಂದ್. ಧರ್ಮಸ್ಥಳ, ಸುಬ್ರಹ್ಮಣ್ಯ, ಕಾಡುಮಲ್ಲೇಶ್ವರ ದೇವಸ್ಥಾನ ಇದೆಲ್ಲವೂ ಕೂಡ ಬಂದ್ ಆಗುತ್ತೆ ಚಂದ್ರಗ್ರಹಣ ಇರುವಂತಹ ನಿಟ್ಟಿನಲ್ಲಿ. ಆ ನಂತರದಲ್ಲಿ ಶುದ್ದೀಕರಣ ಮಾಡಿದ ನಂತರದಲ್ಲಿ ದೇಗುಲಗಳನ್ನ ಓಪನ್ ಮಾಡ್ತಾರೆ. ದೇಗುಲ ದರ್ಶನ ಸಮಯದಲ್ಲಿ ಒಂದಷ್ಟು ಬದಲಾವಣೆಗಳಿರಬಹುದು. ಪೂಜಾ ವಿಧಿವಿಧಾನಗಳು ಜೊತೆಗೆ ದರ್ಶನ ಸಮಯದಲ್ಲಿ ಒಂದಷ್ಟು ಬದಲಾವಣೆಗಳು ಇರುತ್ತೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ವಿಶೇಷವಾದಂತಹ ಪೂಜೆ ಒಂದು ಕಡೆಯಲ್ಲಿ ಮಧ್ಯಾಹ್ನ 12 ಗಂಟೆವರೆಗೂ ಪೂಜೆಗಳು ನಡೆಯುತ್ತೆ. ಆ ನಂತರದಲ್ಲಿ ಮಧ್ಯಾಹ್ನದ ನಂತರದಲ್ಲಿ ದೇಗುಲಗಳನ್ನ